ಹೇಳಪ್ಪ ನೀವೇನು ಬಿಟ್ಟು ಆಯ್ತು ತೋರ್ಸ ನೀವೇನು ನಾನು ಬೇಡ ಅಂದ್ರೆ ಬಿಡ್ತೀರೇ ನೀವು? ನಾನು ನಿಮ್ ಕೈ ಮುಗಿದು ಕೇಳಿದೆ ಅಷ್ಟೇ, ತೀರ್ಮಾನ ನಿಮ್ಮದು. ಹೇಳಪ್ಪ ತಡೆಯೋಣ. ನನ್ನ ಇಡೀ ಆಯ್ತದ, ನನ್ನ ಇಡೀ ರಾಜಕಾರಣದ ಜೀವನ 40 ವರ್ಷದ ನೋಡು. ವೈಯಕ್ತಿಕವಾಗಿ ಯಾರಿಗಾರು ಕೆಟ್ಟ ಭಾಷೆ ಬಳಸಿದ್ರೆ ನನ್ನ ಜೀವನದಲ್ಲಿ ಇರಲ್ಲ, ಬಳಸಲ್ಲ. ಎಲ್ಲರೂ ದೊಡ್ಡವರೇ. ದೇವೇಗೌಡರನ್ನ, ಯಡಿಯೂರಪ್ಪನ ನಾನು ಬಹಳ ಬೆಚ್ತೀನಿ. ಯಾಕೆ? ಗಿರಿ 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 ಕಾಲ ಚಕ್ರ ಕಟ್ಸುತ್ತಂತ ಇಬ್ರು ರಾಜಕಾರಣಿಗಳು, ಅವ್ರ ಮಾದರಿ ನಮಗೆ. ನಾನು ಇಲ್ಲ ಅಂತಿಲ್ಲ, ಯಾರನ್ನೇ ವೈಯಕ್ತಿಕವಾಗಿ ನಾನು ಬೈದಿಲ್ಲ. ವಿಧಾನ ಮಂಡಲದಲ್ಲಿ ನಾನು ವಿರೋಧ ಪಕ್ಷ ನಾಯಕ, ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ನಡೀತಾ ಇತ್ತು. ದೊಡ್ಡಂತ ಮುಖ್ಯಮಂತ್ರಿ ಬಂದ್ರು, ಏನ್ ನಡೀತಾ ಇದೆ ಅಂದ್ರು. ಮರಳು ದಂಧೆ ನಡೀತಾ ಇದ್ದು ಮಹದೇವಪ್ಪನವರು ಮೈಸೂರಲ್ಲಿ ಏನ್ ತಂದ್ರು ಅವರು. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ? ನಿಮ್ಮ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದಿಲ್ವಾ? ನಾನು ಹೇಳಿದೆ, ಸ್ವಾಮಿ ಹಂಗೆಲ್ಲ ಯಾಕೆ ಮಾತಾಡ್ತೀರಾ ವೈಯಕ್ತಿಕವಾಗಿ? ಜೈಲಿಗೆ ಹೋಗಿ ಬಂದಿರೋ ದರಿ. ನಿಮ್ ಕಾಲದಲ್ಲಿ ಭ್ರಷ್ಟಾಚಾರ ನಡೀತಾ ಪ್ರಸ್ತಾಪ ಮಾಡ್ತೀನಿ, ಅದಕ್ಕೆ ಉತ್ತರ ಕೊಡಿ. ಓ ಅಂತ ಗಲಾಟೆ ಆಯ್ತು. ಇಳಿ ಶಂಕರಮೂರ್ತಿ ರಾಜ್ಯನ್ ಮಾಡೋದು. ನಾನು ಶಂಕರಮೂರ್ತಿ ಆಂಟಿ ಚಂಬರ್ ಕೂತೆ ಟೀ ಕುಡಿಯೋಕೆ, ಅಲ್ಲೇ ಬಂದ್ಬಿಟ್ರಿ ಸಿದ್ದರಾಮಯ್ಯ. ನಾನಾಯ್ತು, ಬಾರೆ ಅದು ಅಲ್ಲಿ ಬೇರೆ ಇಲ್ಲಿ ಬೇರೆ, ಆರಾಮ ಟೀ ಕುಡ್ದು ಬಂದ್ವಿ. ಪರ್ಸನಲ್ ಸ್ನೇಹ ಬೇರೆ, ದ್ವೇಷ ಆಗ್ಬಾರ್ದು, ಇದು ನಡೀತಾ ಇದೆ, ಇದು ಬೇಡ ಅಂತ ಹೇಳ್ತೀರಂತ ನಾನು ಅಷ್ಟೇ. ಏನ್ ನಿಮ್ ಪ್ರಶ್ನೆ? ಹಾ, ನಿಮ್ ಪತ್ರಿಕೆ ತಡ್ರಿ, ತಡ್ರಿ. ವಿರೋಧ ಪಕ್ಷ ನಾಯಕ ಆಗಿದ್ದಾಗ ಕೇಳ್ರಿ, ಹತ್ ಸರಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀರಿ ಸಾಯಂಕಾಲ ತನಕ. ನೀವು ಕೇಳಿದ್ರಲ್ಲ, ಉತ್ತರ ಕೊಡ್ತೀನಿ ಕೇಳಿ, ಉತ್ತರ ಕೊಡ್ತೀನಿ ಕೇಳಪ್ಪ. ನಿನ್ ಪ್ರಶ್ನೆಗೆ ಏನ್ರಿ ಉತ್ತರ ಕೇಳಲ್ಲ ನೀನು? ಉತ್ತರಪ್ಪ ಕೊಡ್ತೀನಿ ಕೇಳಿ, ಜನ ನಂಬಿಯರ್ ನಮ್ಮನ್ನ ಕೇಳಿ ಅಂತ ಅವರಪ್ಪ ಅಭಿಪ್ರಾಯ. ನಾನು ನನ್ನ ಸ್ವಾರ್ಥಕ್ಕೆ ಬಡ್ಸ್ಕೊಂಡಂಗಿದ್ದು ಇಷ್ಟೊಂದು ಜನ ಸ್ವಾಮಿಗಳು ಮಾತು ನಾವ್ಯಾರು ಕೇಳ್ತಿರ್ಲಿಲ್ಲ. ನಾವು ವಿರೋಧ ಪಕ್ಷದಲ್ಲಿದ್ದಂತ ಸಂದರ್ಭದಲ್ಲಿ ಇಷ್ಟು ರಾಜಕಾರಣದಲ್ಲಿ ಏನೇನು ನಾ ಯಾವ ವಿಚಾರಗಳು ಪ್ರಸ್ತಾಪ ಮಾಡಿದ್ದೀನಿ, ಹಿಂದೂ ಧರ್ಮದ ಬಗ್ಗೆ ಆಘಾತ ಆದಂತ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ ಏನೇನು ಮಾತಾಡಿದ್ದೀನಿ, ಹೆಣ್ಮಕ್ಳ ಬಗ್ಗೆ ಅತ್ಯಾಚಾರ ಆದಾಗ ನಿಮ್ಮ ಮಕ್ಕಳಿಗೆ ಏನೇನು ಆಗತ್ತೆ, ಹಂಗಿಂಗಾಗಿದ್ರೆ ಏನ್ ಮಾಡ್ತಿದ್ರಿ ಅಂತ ಕೇಳಿದ್ದೀನಿ. ನಾನು ಎಂದೂ ಕೂಡ ಸುಮ್ಮನೆ ಕೂತನಲ್ಲ, ನೇರವಾಗಿ ಮಾತಾಡಿರೋಣ ಎಲ್ಲರ ಬಗ್ಗೆನು. ಭ್ರಷ್ಟಾಚಾರದ ಬಗ್ಗೆನೂ ಕೂಡ ವಿಧಾನ ಪರಿಷತ್ನಲ್ಲಿ ರಾಷ್ಟ್ರದ್ರೋಹಿ ಏನಂತ ಚರ್ಚೆ ಬಂತು. ನಿಮ್ಮಪ್ಪ ರಾಷ್ಟ್ರದ್ರೋಹಿ ಅಂತೆ. ನಾನು ಯಾರ ಬಗ್ಗೆ ಮುಲಾಜಿಲ್ದೆ ಮಾತಾಡಿದ್ವಿ ನಾವು. ಹಾಗಾಗಿ ನನ್ನ ಮೇಲೆ ಈ ಮಾತಿಗೆ ಹೇಳ್ಬೇಡಿ. ನನ್ನ ಜೀವನ ಇಡೀ ಹಿಂದೂ ಧರ್ಮಕ್ಕೆ, ರಾಷ್ಟ್ರದ ಬಗ್ಗೆನೇ, ಹಿಂದುಳಿದವ್ರಿಗೆ, ದಲಿತರಿಗೆ, ಬಡವ್ರ ಬಗ್ಗೆ ಮಾತಾಡಿರೋದೆ. ನನಗೆ ಅನ್ಯಾಯ ಮಾಡ್ಕೊಂಡಿದ್ದೆ. ನಾನು ಗೊತ್ತಿತ್ತು ನಂಗೆ ಅನ್ಯಾಯ ಆಗತ್ತೆ ಅಂತ. ಸೋಲ್ತೀನಿ ಅಂತ ಗೊತ್ತಿತ್ತು, ಪಕ್ಷದ ವಿರುದ್ಧ ಹಾಕ್ತಾರೆ ಅಂತ ಗೊತ್ತಿದ್ರು ಕೂಡ ನಾನ್ಯಾಕೆ ನಿಂತೆ? ಈ ಪಕ್ಷಕ್ಕೆ ನಾನು ಈ ಸ್ಥಿತಿ ಬರೋ ಕಾರಣ ಒಳ್ಳೆ ಸ್ಥಾನ ತನಕ ಇದ್ದಿದ್ದ ಪಾರ್ಟಿ ಹಿಂಗ್ ಬಂದಿದೆ. ಹಾಗಾದ್ರೆ ಋಣ ತೀರಿಸಬೇಕು ಅಂತ ಈ ಚುನಾವಣೆ ನಿಂತಿರೋದು. ಆ ಸಂದರ್ಭ ಸುಮ್ಮನೆ ಕೂತಿಲ್ಲ, ಇನ್ನೂ ಸುಮ್ಮನೆ ಕೂರಲ್ಲ, ಸಾಯೋ ತನಕನೂ ಕೂಡ. ನಮ್ಮ ರಘುಪತಿ ಭಟ್ ಹೇಳಿದ್ರು, ನನ್ನ ಕೊನೆ ಉಸಿರು ಇರೋ ತನಕನೂ ಈ ಪಾರ್ಟಿ ಸಾಯ್ಬೇಕಾದ್ರೆ ನನ್ನ ಮೈ ಮೇಲೆ ಬಿಜೆಪಿ ಧ್ವಜ ಹಾಕೊಂಡೆ ಸಾಯ್ತೀನಿ. ಹಿಂಗೆ ಆಯಾ ಸಂದರ್ಭದಕ್ಕೆ ನಾವು ಪಕ್ಷಗಳು ಬದಲಾವಣೆ ಮಾಡೋದು ನಮ್ಮ ಜೀವನದಲ್ಲಿ ಇಲ್ಲ, ಮಾಡಲ್ಲ.